ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ಚಟ್ಪಟ ಕಟ್ ಮಿರ್ಚಿ ರೆಡಿ ಆಗತ್ತಾವ. ಈ ಕಟ್ ಮಿರ್ಚಿ ಒಳಗೆ ಏನು ಸ್ಪೆಷಲ್ ಅಂತೀರಿ, ಹುಳಿ ಉಪ್ಪು ಖಾರ ಎಲ್ಲ ಇರ್ತೈತಿ. ಅದಕ್ಕೆ ಚಟ್ಪಟಾಗಿ ಡಿಫ್ರೆಂಟಾಗಿ ಮಸ್ತ್ ಟೇಸ್ಟ್ ಅನಿಸ್ತೈತಿ. ಇದು ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು. ನೀವು ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸು ನೋಟಿಫಿಕೇಶನ್ ಬರ್ತೈತಿ. ನೀವು ಈಸಿಯಾಗಿ ನನ್ನ ವಿಡಿಯೋಸನ್ನು ನೋಡ್ಕೋಬೋದು. ಬರ್ರಿ ಹಂಗಾದ್ರೆ ನೋಡ್ಕೊಳ್ಳೋಣ ಕಟ್ ಮಿರ್ಚಿ ಹೆಂಗೆ ಮಾಡೋದು ಅಂಥೇಳಿ. ಮೊದಲಿಲ್ಲೇ ಕಟ್ ಮಿರ್ಚಿ ಮಾಡೋಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಆ ಸ್ಟಫಿಂಗಿಗೆ ಒಂದಿಷ್ಟು ಹುಣಸೆ ಹಣ್ಣು ತೊಗೊಳತ್ತೀನಿ. ಇಷ್ಟು ಹುಣಸೆ ಹಣ್ಣನ್ನು ನಾನು ನೀರೊಳಗೆ ಹಾಕಿ ಒಂದು 10 ರಿಂದ 15 ನಿಮಿಷ ನೆನೆ ಹಾಕ್ಬಿಟ್ರೆ ಇದು ಕರೆಕ್ಟಾಗಿ ನೆನಿತೈತಿ. ಇಷ್ಟ ನೀರು ಹಾಕಿಟ್ರೆ ಒಂದು 15 ನಿಮಿಷ ಒಳಗೆ ನೆನಿತೈತಿ. ಇಲ್ಲಿ ನಾನು ಬಾಳ್ಗಿ ಬಿಸಿ ಮಾಡೋಕೆ ಇಟ್ಕೊಂಡೀನಿ. ಈಗ ಬಾಳ್ಗಿ ಇಲ್ಲಿ ಕಾದೈತಿ. ಒಂದು 3 ಟೀ ಸ್ಪೂನ್ ಅಷ್ಟೇ ಬಿಳಿ ಎಳ್ಳು ತೊಗೊಳತ್ತೀನಿ. ಇವನ್ನ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ತನಕನೂ ಹುರ್ಕೊಳ್ಳೋಣ. ಈಗ ಎಳ್ಳು ಲೈಟಾಗಿ ಗೋಲ್ಡನ್ ಕಲರ್ಗೆ ತಿರ್ಗಾಗ್ತಾವು. ಎಳ್ಳು ಹುರಿದಿದ್ದು ಘಮ ಘಮ ಪರಿಮಳ ಬರತೈತಿಗೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ. ಆಲ್ರೆಡಿ ಈಗ ಗೋಲ್ಡನ್ ಕಲರ್ ಬಂದಾವು. ಈ ಎಳ್ಳನ್ನು ಆರಾಕ್ಬಿಡೋಣ. ಇಲ್ಲೊಂದು ಪಾತ್ರೆ ಒಳಗೆ ಈಗ ನೀರು ನಾನು ಬಿಸಿ ಮಾಡಿಟ್ಕೊಂಡೀನಿ ಪೂರಾ. ಈ ಬಿಸಿ ನೀರೊಳಗೆ ಈ ಟೈಪ್ ಮೆಣಸಿನ್ಕಾಯೆಲ್ಲ ಮಿರ್ಚಿ ಮಾಡೋಕೆ ಭಾಳ ಚಲೋ. ಇವು ಖಾರ ಇರೋಂಗಿಲ್ಲ ಮತ್ತು ಟೇಸ್ಟೂ ಹಾಕ್ಕವು. ಅದಕ್ಕೆ ಈಗ ಈ ಟೈಪ್ ಮೆಣಸಿನ್ಕಾಯಿ ತೊಗೊಂಡಿನಿ. ಈ ಟೈಪ್ ಮೆಣಸಿನ್ಕಾಯಿನಿಗ ಒಂದು ಪಾತ್ರೆ ಒಳಗೆ ನೀರು ಬಿಸಿ ಮಾಡಿಟ್ಕೊಂಡೀನಿ. ಈ ನೀರು ಬಿಸಿ ಇಟ್ಕೊಂಡಿಲ್ಲ, ಈ ನೀರೊಳಗೆ ಹಾಕಾಕತ್ತೀನಿ. ಜಸ್ಟ್ 1 ಮಿನಿಟ್ ಅಷ್ಟೇ ಇವನ್ನ ಬಿಸಿ ನೀರೊಳಗೆ ನೆನೆಸಿ ತೆಗಿಬೇಕು. ಭಾಳ ನೆನೆಸಾಕೋಬೇಡ್ರಿ. ಇವು ಜಸ್ಟ್ ಸ್ವಲ್ಪ ಸಾಫ್ಟ್ ಬರಬೇಕು, ಅಂದ್ರೆ ಮಿರ್ಚಿ ಚಲೋ ಬರ್ತಾವೆ. ಜಸ್ಟ್ ಈಗ 1 ನಿಮಿಷ ಆಗೈತಿ. 1 ನಿಮಿಷಕ್ಕಿಂತ ಜಾಸ್ತಿ ಬಿಡಾಕೋಬೇಡ್ರಿ. 1 ನಿಮಿಷ ಒಳಗೆ ಫುಲ್ ಖಡಕ್ ಬಿಸಿನೀರೊಳಗೆ ಹಾಕಿದರೆ ಇವು ಸಾಫ್ಟಾಗಿ ಆಗ್ಬಿಡ್ತಾವೆ. ಈಗ ಸ್ವಲ್ಪ ಸಾಫ್ಟ್ ಆಗೈತಿ. ಇವನ್ನೆಲ್ಲ ತಕ್ಕೋತೀನಿ. ಈಗ ಮೆಣಸಿನ್ಕಾಯಿ ಈಗ ಈ ಮೆಣಸಿನ್ಕಾಯಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲೇ ಮಿರ್ಚಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳತ್ತೀನಿ. ಈಗ ಆ ಸ್ಟಫಿಂಗ್ ರೆಡಿ ಮಾಡ್ಕೊಳಕ್ಕೆ ಈಗ ಒಂದು ಕಡ್ಬದ ಕಲ್ಲು ತೊಗೊಂಡೀನಿ. ಮೊದಲೇ ಏನು ಹುರಿದಿಟ್ಕೊಂಡಿದ್ದೆ ಅಲ್ಲ ಬಿಳಿ ಎಳ್ಳು, ಆ ಬಿಳಿ ಎಳ್ಳನ್ನು ಈಗ ಇದ್ರೊಳಗೆ ಹಾಕಾಕತ್ತೀನಿ. ಈಗ ಈ ಎಳ್ಳನ್ನು ಕರೆಕ್ಟಾಗಿ ಈ ಟೈಪ್ ಕುಟ್ಕೊಳ್ಳೋಣ. ಈಗ ಎಳ್ಳು ಹುರಿದಿರ್ತಾವಲ್ಲ ಅವು ಎಳ್ಳು ಕ್ರಿಸ್ಪಿಯಾಗಿ ಬಂದಿರ್ತಾವೆ, ಮತ್ತು ಈ ಟೈಪ್ ಕುಟ್ಟೋದ್ರಿಂದ ಟೇಸ್ಟೂ ಬಾಕೈತಿ. ಈ ಟೈಪ್ ಈಗ ಪೂರ್ತಿ ಸಣ್ಣದಾಗಿ ನಾನು ಪೌಡ್ರ್ ಮಾಡ್ಕೊಂಡೀನಿ, ಕುಟ್ಟಿ ನೋಡ್ಬೋದು. ಇಲ್ಲೇ ನಾನು ಮೊದಲೇ ಏನು ನೆನೆಸಿಟ್ಕೊಂಡಿದ್ದಲ್ಲ ಆ ಹುಣಸೆ ಹಣ್ಣು ತೊಗೊಳತ್ತೀನಿ. ಒಂದು ದೊಡ್ಡ ಲಿಂಬೆ ಹಣ್ಣಿನ ಸೈಜಿಂದ ಹುಣಸೆ ಹಣ್ಣನ್ನು ನಾನು ನೆನೆಯಾಕಿಟ್ಟಿದ್ದೆ. ಈಗ ಅದನ್ನು ಪೂರ್ತಿ ಇದಕ್ಕೆ ಹಾಕ್ಕೊಳತ್ತೀನಿ. ಇದ್ರೊಳಗೆ ಬೀಜ ಎಲ್ಲ ತೆಗ್ದೀನಿ. ಬೀಜ ಅದು ಯಾವುದಿಲ್ಲ, ಬರೀ ಹುಣಸೆ ಹಣ್ಣು ಅಷ್ಟೈತಿ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಪ್ ಇಲ್ಲ ನಾನು ಹಸಿ ಹುಣಸೆ ಹಣ್ಣು ಮತ್ತು ಎಳ್ಳನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಇದಕ್ಕೀಗ ಒಂದು 3 ಟೀ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ಹಾಕ್ಕೊಳತ್ತೀನಿ. ಈ ಟೈಪ್ ಹಸಿ ಕಡಲೆ ಹಿಟ್ಟು ಹಾಕೋದ್ರಿಂದಲ್ಲ ಬೈಂಡಿಂಗ್ ಚಲೋ ಬರ್ತೈತಿ ಮಿರ್ಚಿ ಒಳಗೆ. ಅದಕ್ಕೆ ಒಂದು 3 ಟೀ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ಹಾಕ್ಕೊಳತ್ತೀನಿ. ಈಗ ಇದನ್ನು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ. ಇಲ್ಲೇ ಇದ್ರೊಳಗೆ ಹಸಿ ಕಡಲೆ ಹಿಟ್ಟಿಗೆ ಕರೆಕ್ಟಾಗಿ ಮಿಕ್ಸ್ ಆಗೈತಿ, ಗಟ್ಟಿ ಪೇಸ್ಟ್ ಬಂದೈತಿ. ಈ ಟೈಪ್ ಮಾಡೋದ್ರಿಂದಲ್ಲ ಮಿರ್ಚಿ ಒಳಗೆ ಏನು ಸ್ಟಫಿಂಗ್ ತುಂಬ್ತೀವಿ ಆ ಸ್ಟಫಿಂಗ್ ಹೊರಗಡೆ ಬರೋಂಗಿಲ್ಲ, ಕರೆಕ್ಟಾಗಿ ಕೂಡ್ತೈತಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳತ್ತೀನಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊರಿ. 1 ಟೀ ಸ್ಪೂನಷ್ಟು ಹವಿಜ್ ಪುಡಿ ಹಾಕ್ಕೊಳತ್ತೀನಿ. ಈಗ ಇದನ್ನೆಲ್ಲ ಸೇರಿ ಕರೆಕ್ಟಾಗಿ ಈ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಗಟ್ಟಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಈ ಟೈಪ್ ಗಟ್ಟಿಯಾದ ಸ್ಟಫಿಂಗ್ ರೆಡಿ ಆಗಬೇಕು. ಈಗ ಇದೆ ಮೆಣಸಿನ್ಕಾಯಿ ಒಳಗೆ ತುಂಬಕ್ಕೆ ಸ್ಟಫಿಂಗ್ ಅಂತೂ ರೆಡಿ ಆಗೈತಿ. ನೆಕ್ಸ್ಟ್ ಮುಂದಿನ ತಯಾರು ಮಾಡ್ಕೊಳ್ಳೋಣ. ಈಗ ಮಿರ್ಚಿ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಇಲ್ಲೇ 2 ಕಪ್ನಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಳತ್ತೀನಿ. 2 ಕಪ್ ತೊಗೊಂಡಿನಿ. ಅಂದಾಜಿದ ಒಂದು 1/4 kg ಅಷ್ಟು ಹಿಟ್ಟು ಹಾಕೈತಿ. 1 ಟೀ ಸ್ಪೂನಷ್ಟು ಅಜ್ವಾಯಿನ್ ತೊಗೊಂಡಿನಿ. ಈ ಅಜ್ವಾಯಿನ್ನ ಈ ಟೈಪ್ ತಿಕ್ಕಿ ಹಾಕ್ರಿ, ಅಂದ್ರೆ ಚಲೋ ಫ್ಲೇವರ್ ಬಿಡ್ತೈತಿ ಅಜ್ವಾಯಿನ. 1/4 ಟೀ ಸ್ಪೂನಷ್ಟು ತಿನ್ನು ಸೋಡಾ ತೊಗೊಳತ್ತೀನಿ. ಜಾಸ್ತಿ ತೊಗೊಳಕ್ಕೆ ಬೇಡ್ರಿ. ಜಾಸ್ತಿ ತೊಗೊಂಡ್ರಿಲ್ಲೇ ಇಲ್ಲಿ ಮಿರ್ಚಿ ಏನಿರ್ತೈತಲ್ಲ ಎಣ್ಣೆ ಹಿಡಿದ್ಬಿಡ್ತಾವೆ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗನ ಕಲಿಸ್ಕೊಳ್ಳೋಣ. ಫಸ್ಟ್ ಇಲ್ಲೇ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿನಿ. ಈಗ ಇದನ್ನು ಒಂದು 10 ನಿಮಿಷ ಹಿಂಗೆ ರೆಸ್ಟ್ ಮಾಡಾಕ್ಬಿಡ್ತೀನಿ. ಹಿಟ್ಟಿಗಲ್ಲೇ ರೆಸ್ಟ್ ಮಾಡಾಕ್ಬಿಟ್ಟಿನಿ. ಅಲ್ಲಿ ತನಕ ಅಂದರೆ
ಇಲ್ಲಿ ಮೆಣಸಿನ್ಕಾಯಿ ಒಳಗೆ ತುಂಬ್ಕೊಳ್ಳೋನಿಗೆ. ಈಗ ಮೆಣಸಿನ್ಕಾಯಿ ಒಳಗೆ ತುಂಬಕ್ಕೆ ಇದನ್ನು ಈ ಟೈಪ್ ಕಟ್ ಮಾಡ್ಕೊರಿ. ಎಲ್ಲ ಮೆಣಸಿನ್ಕಾಯಿನೂ ಈ ಟೈಪ್ ಕಟ್ ಮಾಡಿ ಇಟ್ಕೊಳ್ಳೋಣ ಫಸ್ಟ್. ಈಗ ನೋಡಿರಿ ಬಿಸಿನೀರು ಸ್ವಲ್ಪ ಹಾಕಿಟ್ಟಿತ್ತಲ್ಲ, ಹೀಗಾಗಿ ಇವು ಸಾಫ್ಟಾಗಿ ಆಗ್ಯಾವು, ಅಂದ್ರೆ ಮಸಾಲೆ ಕರೆಕ್ಟಾಗಿ ಹಿಡಿತಾವು. ಈಗ ಒಂದೊಂದು ಮೆಣಸಿನ್ಕಾಯಿ ತೊಗೊಂಡೆ ಈ ಟೈಪ್ ಮೊದಲೇ ಏನು ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲಿನ ಎಲ್ಲದ್ರೊಳಗೂ ಕರೆಕ್ಟಾಗಿ ತುಂಬೋಣ. ಇದ್ರೊಳಗೆ ಹುಳಿ ಉಪ್ಪು ಖಾರ ಎಲ್ಲ ಇರ್ತೈತಲ್ಲ ಮಸಾಲೆ ಒಳಗೆ, ಹೀಗಾಗಿ ಮಿರ್ಚಿ ಕಟ್ ಮಿರ್ಚಿ ಮಸ್ತ್ ಟೇಸ್ಟ್ ಬರ್ತಾವೆ. ಇಲ್ಲೇ ಬೇಕಿದ್ರೆ ನೀವು ಒಳಗಡೆ ಏನು ಬೀಜ ಇರ್ತೈತಲ್ಲ ಈ ಬೀಜ ತೆಗೆದು ಒಳಗಡೆ ಮಸಾಲೆ ತುಂಬೋದು. ಆದರೆ ಇಲ್ಲೇ ಇವು ಮೆಣಸಿನ್ಕಾಯಿ ಖಾರ ಇಲ್ಲ, ಅದಕ್ಕೆ ಇಲ್ಲೇ ಮೆಣಸಿನ್ಕಾಯಿ ಬೀಜ ತೆಗ್ದಿಲ್ಲ. ಇನ್ ಕೇಸ್ ನೀವು ಯೂಸ್ ಮಾಡೋ ಮೆಣಸಿನ್ಕಾಯಿ ಏನಾದರೂ ಖಾರ ಇದಾವಂದ್ರೆ ನೀವು ಒಳಗಡೆ ಬೀಜ ತೆಗೆದು ಮಸಾಲೆ ತುಂಬೋದು ಈ ಟೈಪ್. ಈಗ ಹಿಂಗೆ ಎಲ್ಲ ಪೂರ್ತಿ ಮೆಣಸಿನ್ಕಾಯಿನೂ ತುಂಬ್ಕೊಳ್ಳೋಣಂತ. ಇಲ್ಲೇ ಎಲ್ಲ ಮೆಣಸಿನ್ಕಾಯಿನೂ ತುಂಬಿಟ್ಕೊಂಡೀನೀಗ. ಇಲ್ಲೇ ನಾನು 15 ನಿಮಿಷ ಈ ಹಿಟ್ಟನ್ನು ರೆಸ್ಟ್ ಮಾಡೋಕ್ಕಿಟ್ಟಿದ್ದೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೆ ಅಂಥೇಳಿ. ಫಸ್ಟ್ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿಟ್ಟಿದ್ದೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಫ್ಲೋವಿಂಗ್ ಫಾರ್ಮ್ ಒಳಗೆ ಕಲಿಸ್ಕೊಳ್ಳೋಣಂತ. ಈ ಹಿಟ್ಟೇನೈತಲ್ಲ ಫ್ಲೋವಿಂಗ್ ಕನ್ಸಿಸ್ಟೆನ್ಸಿಗೆ ಬರ್ಬೇಕು, ಅಲ್ಲಿ ತನಕನೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋನಿಗೆ. ಈ ಹಿಟ್ಟೊಳಗೆ ಸ್ವಲ್ಪನೂ ಗಂಟು ಉಳಿಲಾರ್ದಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಉಳಿತಂದ್ರೆ ಮಿರ್ಚಿ ಚಲೋ ಬರೋಂಗಿಲ್ಲ. ಈಗ ಇನ್ನೂ ಇದ್ರೊಳಗೆ ಸ್ವಲ್ಪ ಅಲ್ಲೆಲ್ಲ ಗಂಟು ಐತಿ. ಸೊ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಇಲ್ಲಿ ನೋಡ್ರಿ ಹಿಟ್ಟು ಈ ಟೈಪ್ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬರ್ಬೇಕು, ಅಂದ್ರೆ ಮಿರ್ಚಿ ಚಲೋ ಬರ್ತಾವೆ. ಈಗಿಲ್ಲಿ ನಾವು ಒಂದು 5 ನಿಮಿಷ ಕಂಟಿನ್ಯೂ ಆಗಿ ಹಿಟ್ಟನ್ನು ಕಲಿಸ್ಕೊಂಡಿನಿ. ಇದ್ರೊಳಗೆ ಏನು ಗಂಟಿದ್ವಲ್ಲ ಆ ಗಂಟೆಲ್ಲ ಪೂರ್ತಿ ಹಿಟ್ಟೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗೈತಿ. ಹಿಟ್ಟಿಗೆ ರೆಡಿ ಆಗೈತಿ. ಇಲ್ಲಿ ನಾವೊಂದು ಬಾಳ್ಗೆ ಇಟ್ಕೊಂಡಿನಿ. ಈಗ ಬಾಳ್ಗೆ ಒಳಗೆ ಆಯಿಲ್ ಹಾಕಾಕತ್ತೀನಿ. ಈ ಆಯಿಲಿಗೆ ಕರೆಕ್ಟಾಗಿ ಕಾಯಕ್ಕೆ ಬಿಡೋಣಂತೆ. ಇಲ್ಲಿ ಸ್ವಲ್ಪ ಚೆಕ್ ಮಾಡೋಣ ಎಣ್ಣೆ ಕಾದೈತಿ ಇಲ್ಲ ಅಂತೀವಿ. ಎಣ್ಣೆ ಇನ್ನೊಂದು ಸ್ವಲ್ಪ ಕಾಯ್ಬೇಕು, ಇನ್ನೊಂದು ಚೂರು ಕಾಯಕ್ಕೆ ಬಿಡೋಣ. ಈಗ ಫುಲ್ ಗರಮ್ ಆಗೈತಿ. ನಾ ಫ್ಲೇಮನ್ನು ಮೀಡಿಯಮ್ ಇಟ್ಟೇನೀಗ. ಈಗ ಇಲ್ಲಿ ಹಿಟ್ಟಂತೂ ರೆಡಿ ಐತಿ. ಈಗ ಮೆಣಸಿನ್ಕಾಯಿ ಏನು ತುಂಬಿಟ್ಕೊಂಡಿದ್ವಲ್ಲ ಈ ಮೆಣಸಿನ್ಕಾಯಿನ ಈ ಟೈಪ್ ಹಿಟ್ಟೊಳಗೆ ಡಿಪ್ ಮಾಡಿ ಎಣ್ಣೆ ಒಳಗೆ ಬಿಡೋಣಂತೆ. ಈಗ ಫ್ಲೇಮನ್ನು ಫುಲ್ ಹೈ ಇಡಾಕ್ತೀನಿ. ಯಾಕಂದ್ರೆ ನಾವೇನು ಮಿರ್ಚಿ ಹಾಕ್ತೀವಲ್ಲ ಮಿರ್ಚಿ ಹಾಕೋದಕ್ಕೆ ಎಣ್ಣೆದು ಹೀಟ್ ಕಡಿಮೆ ಆಗ್ಬಿಡ್ತೈತಿ. ಅದಕ್ಕಂಥೇಳಿ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕ್ಬೇಕು. ಈಗ ಇಲ್ಲೇ ಫಸ್ಟ್ ಹಾಕೋದಕ್ಕೆ ಹೈ ಫ್ಲೇಮ್ ಒಳಗೆ ಇಟ್ಟಿದ್ದೆ. ಈಗ ಫ್ಲೇಮನ್ನು ಲೋ ಮಾಡೀನಿ. ಈಗ ಪೂರ್ತಿ ಲೈಟ್ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಅಷ್ಟೇ ಕರ್ಕೊಳ್ಳೋನಿಗೆ. ಈಗ ಲೈಟ್ ಗೋಲ್ಡನ್ ಕಲರ್ ಬಂದಾವು ಅಂದ್ರೆ ಒಂದು ಹಾಫ್ ಫ್ರೈ ಆಗಿರ್ತಾವೆ. ಈಗ ಹಾಫ್ ಫ್ರೈ ಇದ್ದಿದ್ದನ್ನ ತೆಗಿತೀನಿ. ಎದಕ್ಕಂದ್ರೆ ಇವ್ನ ಕಟ್ ಮಿರ್ಚಿ ಅಲ್ಲ, ಇದನ್ನು ಕಟ್ ಮಾಡಿ ಇನ್ನೊಂದು ಟೈಮ್ ಫ್ರೈ ಮಾಡ್ಬೇಕು. ಅದಕ್ಕೂ ಇನ್ನೂ ಸ್ಟೆಪ್ಸ್ ಇರ್ತೈತಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ರಿ, ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಈಗ ಇವನ್ನೆಲ್ಲ ಪೂರ್ತಿ ತಕ್ಕೋತೀನಿ ಮಿರ್ಚಿನ. ಇವನ್ನೆಲ್ಲ ತಕ್ಕೊಂಡಿನಿ. ಬಾಕಿ ಮಿರ್ಚಿ ಏನಿದಾವಲ್ಲ ಅವನು ಇದೇ ಟೈಪನ್ನು ಒಂದು 50% ಲೈಟ್ ಗೋಲ್ಡನ್ ಬರೋ ತನಕನೂ ಕರ್ಕೋತೀನಿ. ಇವನಿಗೆ ತಣ್ಣಗೆ ಹಾಕ್ಬಿಡೋಣಂತೆ. ವಾವ್, ನೀವು ಇಲ್ಲೇ ನೋಡ್ಬೋದು ಎಷ್ಟು ಮಸ್ತ್ ಒಂದು 50% ಫ್ರೈ ಆಗ್ಯಾವು. ಅಂದರೂ ಇಷ್ಟು ಮಸ್ತ್ ಕಾಣತ್ತಾವು. ಇದು ಫುಲ್ ಪ್ರೊಸೆಸ್ ಕಂಪ್ಲೀಟ್ ಆತಂದ್ರೆ ಕಟ್ ಮಿರ್ಚಿ ಮಸ್ತ್ ಟೇಸ್ಟ್ ಬರ್ತಾವೆ ನೋಡ್ರಿ. ಒಂದೀಗ ಹಾಫ್ ಏನು ಫ್ರೈ ಆಗ್ಯಾವಲ್ಲ ಈ ಮಿರ್ಚಿನ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋನಿಗ. ಈಗ ಕಟ್ ಮಾಡಬೇಕಾದ್ರಲ್ಲ ಒಂದೇ ಟೈಮಿಗೆ ಈ ಟೈಪ್ ಕಟ್ ಮಾಡಿಬಿಡ್ರಿ, ಅಂದರೆ ಕರೆಕ್ಟಾಗಿ ಬರ್ತಾವೆ. ಇಲ್ಲಾಂದ್ರೆ ಏನಾಗ್ತೈತಿ, ಇದು ಸ್ಟಫಿಂಗ್ ಏನಿರ್ತೈತಲ್ಲ ಹೊರಗಡೆ ಬರ್ತೈತಿ. ಈ ಟೈಪ್ ಒಮ್ಮೆನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ನೋಡ್ರಿ ಈ ಸ್ಟಫಿಂಗ್ ಎಲ್ಲ
ಕರೆಕ್ಟಾಗಿ ಇದ್ರೊಳಗಡೆ ತುಂಬ್ಕೊಂಡೈತಿ. ನೀವು ನೋಡ್ಬೋದು. ಇದೇ ಟೈಪನ್ನು ಈಗ ಎಲ್ಲ ಏನು 50% ಫ್ರೈ ಮಾಡೈತಲ್ಲ ಆ ಮಿರ್ಚಿನ ಕಟ್ ಮಾಡ್ಕೊಳ್ಳೋಣಂತೆ. ಈ ಟೈಪ್ ಈಗೆಲ್ಲ ಮಿರ್ಚಿನೂ ಕರೆಕ್ಟಾಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿನಿ. ಇಲ್ಲೇ ಸ್ಟಫಿಂಗ್ ಒಳಗೆ ಹಸಿ ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡೈತಲ್ಲ, ಹೀಗಾಗಿ ಈ ಸ್ಟಫಿಂಗ್ ಹೊರಗಡೆ ಬಂದಿಲ್ಲ. ಎಷ್ಟು ಕರೆಕ್ಟಾಗಿ ಬಂದೈತೆ ಅಂತ ನೋಡ್ಕೋಬೋದು. ಈಗ ನೀವು ಈ ಸ್ಟಫಿಂಗ್ ಒಳಗೆ ಉಪ್ಪು ಖಾರ ಹುಳಿ ಎಲ್ಲ ಇರೋದ್ರಿಂದ ಮಸ್ತ್ ಚಟ್ಪಟ ಟೇಸ್ಟ್ ಕೊಡ್ತೈತಿ. ಈಗ ಇಲ್ಲೇ ಕಟ್ ಮಾಡಿ ಇಟ್ಕೊಂಡಂಥ ಕಟ್ ಮಿರ್ಚಿನ ಈಗ ಕರ್ಕೊಳ್ಳೋಣ ಮತ್ತು ವಾಪಸ್ಸು. ಮತ್ತು ಇವನ್ನ ವಾಪಸ್ಸು ಮೀಡಿಯಮ್ ಫ್ಲೇಮ್ ಒಳಗೆ ಕರ್ಕೋಬೇಕು. ಎದಕ್ಕಂದ್ರೆ ಇವು ಫುಲ್ ಫ್ರೈ ಆಗಿರೋಂಗಿಲ್ಲ, ಲೈಟ್ ಗೋಲ್ಡನ್ ಬರೋ ತನಕ ಅಷ್ಟೇ ಕರ್ಕೊಂಡ್ಬರ್ತೈತಿ. ಫುಲ್ ಮೀಡಿಯಮ್ ಫ್ಲೇಮ್ ಒಳಗೆ ಕರ್ಕೊರಿ. ಫಸ್ಟ್ ಎಣ್ಣೆ ಹೈ ಫ್ಲೇಮ್ ಒಳಗೆ ಕಾಸ್ಕೊಂಡು ಆಮೇಲೆ ಇವನ್ನ ಹಾಕೋಬೇಕಾದ್ರೆ ಫ್ಲೇಮನ್ನು ಲೋ ಮಾಡಿರಿ. ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ಈ ಮಿರ್ಚಿ ಮಸ್ತ್. ಇವನ್ನೆಲ್ಲ ಈಗ ಫುಲ್ ಗೋಲ್ಡನ್ ಕಲರ್ ಬರೋ ತನಕನೂ ಲೋ ಫ್ಲೇಮ್ ಒಳಗೆ ಕರ್ಕೊಳ್ಳೋಣ. ನೋಡ್ರಿ ಆಗಲೇ ಕ್ರಿಸ್ಪಿ ಆಗಕತ್ತವು. ಈಗ ಹಾಫ್ ಆಲ್ರೆಡಿ ಫ್ರೈ ಆಗಿರ್ತಾವಲ್ಲ, ಒಂದು 80% ಆಲ್ರೆಡಿ ಫ್ರೈ ಆಗಿರ್ತಾವೆ. ಈಗ ಮತ್ತೆ ಆರಿಸಿ ಇನ್ನೊಮ್ಮೆ ಫ್ರೈ ಮಾಡಿದ್ರೆ ಫುಲ್ ಕ್ರಿಸ್ಪಿಯಾಗಿ ಕಡಕ್ಕಾಗಿ ಬರ್ತಾವೆ. ಇಲ್ಲಿ ನೋಡ್ರಿ ಗೋಲ್ಡನ್ ಕಲರ್ ಬರೋ ತನಕನೂ ಈಗ ಕರ್ಕೊಂಡಿನಿ. ಎಷ್ಟು ಮಸ್ತ್ ರೆಡಿ ಆಗ್ಯಾವ. ಇದಿನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ ರೆಸಿಪಿ, ಇನ್ನೂ ಮುಂದೈತಿ. ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡ್ರಿ, ಅಂದಾಗ ನಿಮ್ಗೆ ಫುಲ್ ರೆಸಿಪಿ ಗೊತ್ತಾಕೈತಿ. ವಾವ್, ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಬಂದಾವಲ್ಲ. ಹಿಂಗೆ ಬಾಕಿವನ್ನು ಎಲ್ಲ ಈಗ ಕರ್ಕೋತೀನಿ. ಇಲ್ಲಿ ನೋಡ್ರಿ ಈಗ ಕಟ್ ಮಿರ್ಚಿ ಫುಲ್ ಫ್ರೈ ಆಗ್ಯಾವ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನೈತಿ ನೋಡ್ಕೊಂಡು ಬರ್ರಿ. ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿ. ಈಗ ಪಾತ್ರೆಗೆ ಈಗ ಫ್ರೈ ಮಾಡಿ ಇಟ್ಕೊಂಡಂತ ಫುಲ್ ಕಟ್ ಮಿರ್ಚಿ ಹಾಕ್ಕೋತೀನಿ. ಇಲ್ಲಿ ನೀವು ನೋಡ್ಬೋದು, ಸೌಂಡ್ ಕೇಳ್ಬೋದು ಎಷ್ಟು ಮಸ್ತ್ ಕ್ರಿಸ್ಪಿ ಆಗ್ಯಾವ ಅಂಥೇಳಿ. ಈಗ ಈ ಮಿರ್ಚಿಗೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಾಕತ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಹಾಕ್ಕೋರಿ. ಆಲ್ರೆಡಿ ಹಿಟ್ಟಿಗೂ ಹಾಕಿರ್ತೀರಿ, ಸ್ಟಫಿಂಗಿಗೂ ಹಾಕಿರ್ತೀರಿ, ಸ್ವಲ್ಪ ಹಾಕ್ಕೋರಿ. ಸ್ವಲ್ಪ ಚಾಟ್ ಮಸಾಲ ಹಾಕಾಕತ್ತೀನಿ. ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕಾಕತ್ತೀನಿ. ರೆಡ್ ಚಿಲ್ಲಿ ಇದು ಭಾಳ ಖಾರ ಐತಿ, ಅದಕ್ಕೆ ಸ್ವಲ್ಪ ಹಾಕಾಕತ್ತೀನಿ. ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಹಾಕಾಕ್ತೀನಿ. ಇವನ್ನೆಲ್ಲ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಾವ್, ಎಷ್ಟು ಮಸ್ತ್ ಕಾಣತ್ತವಲ್ಲ. ಈಗ ಈ ಮಿರ್ಚಿ ಎಲ್ಲ ಒಂದು ಸರ್ವಿಂಗ್ ಬೌಲಿಗೆ ತಕ್ಕೊಳ್ಳೋಣ. ಈ ಮಿರ್ಚಿ ಎಲ್ಲ ಈಗ ಒಂದು ಸರ್ವಿಂಗ್ ಬೌಲಿಗೆ ತಕ್ಕೊಳ್ಳೋಣ. ಇಲ್ಲಿ ನೋಡ್ರಿ ಕಟ್ ಮಿರ್ಚಿ ರೆಡಿ ಆಗ್ಯಾವ. ಈಗ ಇದ್ರ ಮೇಲೆ ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಂಡು ತಿಂದ್ರಲ್ಲ ಮಸ್ತ್ ಟೇಸ್ಟ್ ಅನಿಸ್ತೈತಿ. ಟೇಸ್ಟ್ ಮಾಡೋಣ ಬರ್ರಿ. ವಾವ್, ಮಸ್ತ್ ಸಖತ್ ಟೇಸ್ಟ್ ಬಂದಿತ್ತು ನೋಡ್ರಿ. ಧನ್ಯವಾದಗಳು.